ಕರ್ತನಲ್ಲಿ ಪ್ರೀತಿಯ ಆಸ್ತರ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ತಿರುಗೊಂದಾವರ್ತಿ ನಾವು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಚಿಕೆಗಳಾಗಿ ದೇವರ ವಾಕ್ಯದ ಸರಿಯಾದ ಅಡಿಸ್ಥಾನದಲ್ಲಿ ನಾವು ಬೋಧನೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಕಾಲಘಟ್ಟವು ಅನೇಕ ಜನರನ್ನು ತಪ್ಪಾದ ಬೋಧನೆ ನಡೆಸುವಂಥ ಕಾಲಘಟ್ಟ. ದೇವರ ವಾಕ್ಯದಲ್ಲಿ ಕಡೆಯ ದಿವಸಗಳಲ್ಲಿ ಅನೇಕ ತಪ್ಪು ಬೋಧನೆಗಳು, ದುರ್ಬೋಧನೆಗಳು ಎದ್ದೇಳ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟದ್ದು ನೋಡ್ತೇವೆ. ಎಷ್ಟೋ ಜನರು ನೀತಿಯಾಗಿ ಅಥವಾ ಸ್ವಸ್ಥ ಬೋಧನೆಯಲ್ಲಿ ಇದ್ದವರು ಕೂಡ ಇವತ್ತು ಎಡವಿ ಬೀಳುವಂಥ ಒಂದು ಬೋಧನೆ ಈ ಕಾಲಘಟ್ಟ ಇದೆ. ಅದರಿಂದ ನಾವು ಆಸ್ತರ ಟಿವಿಯ ಮೂಲಕವಾಗಿ ಒಂದು ಸರಿಯಾದ ಬೋಧನೆ ವಾಕ್ಯದ ಅಡಿಸ್ಥಾನದಲ್ಲಿ ಕೊಡಲಿಕ್ಕೆ ನಾವು ಬಯಸಿ ಈ ಕಾರ್ಯಕ್ರಮ ನಿಮ್ಮ ಮುಂದೆ ನಾವು ತಂದಿರ್ತೇವೆ. ಈ ಕಾರ್ಯಕ್ರಮ ಅನೇಕರು ನೋಡುತ್ತಿರುವರು, ಅನೇಕರು ಇದರಿಂದ ಆಶೀರ್ವಾದ ಹೊಂದಿದ್ದಾರೆ ಎಂಬುದಾಗಿ ನೆನೆಸ್ಕೊಳ್ತೇವೆ. ಇವತ್ತು ಕೂಡ ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ನಾವು ಬಯಸ್ತೇವೆ. ನಮ್ಮದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಂಥ ಪಾಸ್ಟರ್ ವಿಜಯ ಬ್ರಹ್ಮರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪಾಸ್ಟ್ರೆ, ಅನೇಕ ಸಂಚಿಕೆಗಳಾಗಿ ನಾವು ಅನೇಕ ವಿಷಯಗಳನ್ನು ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಕಲಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಹಳಷ್ಟು ಅಡಿಸ್ಥಾನದ ಬೋಧನೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಕಳೆದ ಸಂಚಿಕೆಯಲ್ಲಿ ಮನುಷ್ಯನ ಸೃಷ್ಟಿ ನಾವು ಸಂಕ್ಷಿಪ್ತವಾಗಿ ನೋಡಲಿಕ್ಕೆ ಸಾಧ್ಯವಾಯಿತು. ಆದರೆ ದೇವರು ತನ್ನ ಅಗಾಧವಾದ ಅನಾದಿಯ ಸಂಕಲ್ಪವನ್ನು ಇಟ್ಟುಕೊಂಡು ತನ್ನ ಪ್ರೀತಿಯನ್ನು ಸುರಿಸಿ ಈ ಮನುಷ್ಯನನ್ನು ಉಂಟು ಮಾಡಿದ್ದೇನೆಂಬುದಾಗಿ ನೀವು ಭಾಳ ಒಂದು ಸುಂದರವಾಗಿ ನಮಗೆ ಹೇಳಿಕೊಟ್ಟಿದ್ದೀರ. ಅದೇ ರೀತಿಯಲ್ಲಿ ಅದಕ್ಕಿಂತ ಮುಂಚಿತವಾಗಿ ನೀವೊಂದು ಮಾತು ಹೇಳಿದ್ದೀರಾ, ನಮಗೋಸ್ಕರ ಉಳಿಗದ ಸೇವೆಯಾಗಿ ದೇವದೂತರನ್ನು ಉಂಟು ಮಾಡಿದ್ದೇನೆಂಬುದಾಗಿ. ಆ ದೇವದೂತರ ಸೃಷ್ಟಿಯ ಕಾರ್ಯವನ್ನು ನಮಗೆ ತಿಳಿಸಿದರೆ ನಮ್ಮ ವೀಕ್ಷಕರಿಗೆ ಬಹಳ ಒಂದು ಪ್ರಯೋಜನವಾಗಿರ್ತದೆ. ಖಂಡಿತವಾಗಿ. ಯಾಕಂತೇಳಿದರೆ ನಾವು ಸೃಷ್ಟಿಯ ಬಗ್ಗೆ ನೋಡ್ತಾ ಬರುವಾಗ ಎಲ್ಲ ವಿಷಯಗಳನ್ನು ನೋಡ್ತಾ ಬರ್ತೇವೆ. ಯಾಕಂದರೆ ಸ್ವಸ್ಥ ಬೋಧನೆಯ ಮುಂದಿನ ವಿಷಯಗಳನ್ನು ನಾವು ಕಲಿಬೇಕು ಅಂತೇಳಿದರೆ ಈ ಎಲ್ಲ ವಿಷಯಗಳನ್ನು ಸ್ವಲ್ಪವಾಗಿ ನಾವು ಇದನ್ನು ನೋಡಿ, ನಾವು ಮನುಷ್ಯರ ಸೃಷ್ಟಿ ಬಗ್ಗೆ ನೋಡಿದ್ದೇವೆ, ದೇವರ ಗುಣಲಕ್ಷಣ, ದೇವರು ಹೇಗಿದ್ದಾನೆ ಎಂಬುದಾಗಿ ನೋಡಿದ್ದೇವೆ. ಇವತ್ತು ಕೂಡ ನಾವು ದೇವದೂತರ ಸೃಷ್ಟಿಯ ಬಗ್ಗೆ ನೋಡ್ತೇವೆ. ಆದರೆ ಅವುಗಳನ್ನು ಸತ್ಯವೇದದ ಆಧಾರದಲ್ಲಿ ಕಲಿಯುವಾಗ ಪೂರ್ತಿ ಅಷ್ಟು ಆಳಕ್ಕೆ ನಾವು ಹೋಗಿ ಕಲಿಯೋದಕ್ಕೆ ಎಲ್ಲ ವಿಷಯಗಳನ್ನು ಕಲೀಲಿಕ್ಕೆ ಹೋಗಲ್ಲ. ಯಾಕಂತೇಳಿದರೆ ನಮಗೆ ಸಮಯದ ಕೊರತೆ ಇರೋದರಿಂದ ನಾವು ಅತ್ಯವಶ್ಯಕವಾದಂಥ ಕೆಲವು ವಿಷಯಗಳನ್ನು ಮಾತ್ರ ನೋಡಿಕೊಂಡು ನಾವು ಕಲಿತಾ ಹೋಗುವಂಥವರಾಗಿರ್ತೇವೆ. ಹಾಗೆ ದೇವರು ತನ್ನ ಅನಾದಿಯಾದಂಥ ಅಥವಾ ಜಗದುತ್ಪತ್ತಿಗಿಂತ ಮೊದಲು ಮನುಷ್ಯನನ್ನು ಸೃಷ್ಟಿ ಮಾಡಬೇಕಂತ ದೇವರು ಆಲೋಚನೆ ಮಾಡಿಕೊಂಡಿದ್ರು. ಅದು ದೇವರ ಹೃದಯದ ಒಂದು ದರ್ಶನ ಅಥವಾ ದೇವರ ಒಂದು ಆಲೋಚನೆಯಾಗಿತ್ತು. ಆನಂತರ ದೇವರು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ದೇವದೂತರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಆ ಒಂದು ಹೃದಯದ ಬಯಕೆಯನ್ನು ದೇವರ ಹೃದಯದಲ್ಲಿ ಇತ್ತು ಮನುಷ್ಯನನ್ನು ಮಾಡಬೇಕು ಅಂತ. ಅದಕ್ಕೆ ಜಗದುತ್ಪತ್ತಿಗಿಂತ ಮೊದಲೇ ನಮ್ಮನ್ನು ಆರಿಸಿಕೊಂಡನು ಅಂತ, ಅಥವಾ ಸಮಸ್ತ ಸೃಷ್ಟಿಗಿಂತ ಮೊದಲೇ ದೇವರಿಗೆ ಮನುಷ್ಯನನ್ನು ಮಾಡಬೇಕು ಅಂತ ವಿಚಾರ ಇತ್ತು. ಮನುಷ್ಯನನ್ನು ಮಾಡೋದಕ್ಕೋಸ್ಕರ ದೇವರು ಏನು ಮಾಡ್ತಾ ಇದ್ದಾರೆ, ಈಗ ಪ್ಲ್ಯಾಟ್ಫಾರ್ಮನ್ನು ಸಿದ್ಧ ಮಾಡ್ತಾ ಬರ್ತಾ ಇದ್ದಾರೆ ಮನುಷ್ಯನನ್ನು ಮಾಡೋದಕ್ಕೋಸ್ಕರ. ಅಂದರೆ ಮನುಷ್ಯನ ಮೇಲೆ ದೇವರಿಗೆ ಇರುವಂಥ ಪ್ರೀತಿ, ಅಂದರೆ ಆತ ಯಾರು ಅಂತೇಳಿದರೆ ದೇವರ ಮಗ ಅಥವಾ ಮಗಳು. ಎರಡನೇದಾಗಿ ದೇವರ ಪ್ರತಿನಿಧಿ ಅಥವಾ ಏಜೆಂಟ್. ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯ ಮೇರೆಗೆ ದೇವ ಸ್ವರೂಪದಲ್ಲಿ ದೇವರು ಮನುಷ್ಯನ ಉಂಟು ಮಾಡಿ ದೊರೆತನ ಮಾಡಲಿಕ್ಕೆ, ಈ ಪ್ರಪಂಚದ ಮೇಲೆ ದೊರೆತನ ಮಾಡಲಿಕ್ಕೆ ದೇವರು ತನ್ನೊಂದಿಗೆ ಸೇರಿ ಭೂಮಿಯನ್ನು ಆಳುವುದಕ್ಕೋಸ್ಕರ, ತನ್ನೊಂದಿಗೆ ಸೇರಿ ಸೃಷ್ಟಿಯನ್ನು ಆಳುವುದಕ್ಕೋಸ್ಕರ. ಆತನೇ ಆಳುವವನು, ಅಧಿಕಾರ ಎಲ್ಲ ಆತನದೇ. ಆದರೆ ಆತನೊಂದಿಗೆ ಸೇರಿ ಆಳೋದಕ್ಕೋಸ್ಕರ ದೇವರು ಏನು ಮಾಡಿದನು, ಮನುಷ್ಯನ ಉಂಟು ಮಾಡಿದನು. ಆದರೆ ಅದಕ್ಕೆ ಉಂಟು ಮಾಡಿದನು. ಆದರೆ ಈ ಆಲೋಚನೆ ಮೊದಲಿತ್ತು. ಆದರೆ ಮೊದಲು ದೇವರು ಮಾಡಿದ್ದು ದೇವದೂತರನ್ನು. ಅವರನ್ನು ಮಾಡುವಾಗ ದೇವರು ಮಣ್ಣಿನಿಂದ ದೇವದೂತರನ್ನು ಮಾಡಲಿಲ್ಲ, ಅವ್ರನ್ನ ಆತ್ಮಜೀವಿಗಳನ್ನಾಗಿಯೇ ಮಾಡ್ತಾರೆ. ಅದರ ಅರ್ಥ ಅವರಿಗೆ ರೂಪ ಇಲ್ಲ ಅಂತಲ್ಲ. ಆತ್ಮಜೀವಿ ಅಂತ ಹೇಳುವಾಗ ನೋಡಿ, ಆತ್ಮಸ್ವರೂಪನಾಗಿರುವಂಥ ದೇವರು ನಮ್ಮ ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ಕೊಂಡು ಆತನಿಗೆ ಒಂದು ರೂಪ ಇಲ್ಲ ಅಂತಲ್ಲ. ಆತ್ಮಸ್ವರೂಪನಾಗಿದ್ದಾನೆ. ಸ್ವರೂಪ ಅಂತೇಳಿ ರೂಪ, ಪ್ರೀತಿ ಸ್ವರೂಪ ಅಂತೇಳಿ ಪ್ರೀತಿಯ ಒಂದು ರೂಪ, ಆತ್ಮಸ್ವರೂಪ ಅಂತೇಳಿದರೆ ಆತ್ಮದ ರೂಪ. ನಮ್ಮ ಸ್ವರೂಪ ಅಂತ ಹೇಳಿದರೆ ನಾವು ಮಣ್ಣಿನಿಂದ ತೆಗೆಯಲ್ಪಟ್ಟು ರೂಪಿಸಿದಂಥ ಒಂದು ಸ್ವರೂಪ. ಹಾಗಿರುವಾಗ ದೇವದೂತರನ್ನು ದೇವರು ತನ್ನ ಸೃಷ್ಟಿಯ ಪ್ರಾರಂಭದಲ್ಲಿ ದೇವದೂತರನ್ನು ಮಾಡ್ತಾ ಇದ್ದಾರೆ. ಅಂದರೆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡೋದಕ್ಕಿಂತ ಮೊದಲೇ ದೇವದೂತರನ್ನು ಮಾಡ್ತಾ ಇದ್ದಾರೆ.
ಅಥವಾ ನಮಗೆ ಅಷ್ಟು ಸ್ಪಷ್ಟವಾಗಿ ಮೊದಲೇ ಮಾಡಿದ್ರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಮೇಲೆ ಮಾಡಿದರೆ ಅದೆಲ್ಲ ನಮಗೆ ಅಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗದಿದ್ದರೂ ಕೂಡ ಕೆಲವು ಸೂಚನೆಗಳ ಮೂಲಕವಾಗಿ ನಮಗೆ ದೇವರ ವಾಕ್ಯದಲ್ಲಿರುವಂಥ ಕೆಲವೊಂದು ಸೂಚನೆಗಳ ಮೂಲಕವಾಗಿ ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡೋದಕ್ಕಿಂತ ಮೊದಲು ಅಥವಾ ಪ್ರಪಂಚದ ಈ ಕಣ್ಣಿಗೆ ಕಾಣುವಂಥ ಗ್ರಹ ನಕ್ಷತ್ರ ಗ್ಯಾಲಕ್ಸಿಗಳನ್ನು ಅಥವಾ ಈ ಪ್ರಪಂಚವನ್ನು ಉಂಟು ಮಾಡೋದಕ್ಕಿಂತ ಮೊದಲು ದೇವದೂತರನ್ನು ಉಂಟು ಮಾಡಿದ ಅಂತ ನಾವು ನೋಡ್ತಾ ಇದ್ದೇವೆ. ಈಗ ಈ ದೇವದೂತರು ಏನು ಮಾಡ್ತಾ ಇದ್ದಾರೆ, ಯಾವೆಲ್ಲ ರೀತಿಯಲ್ಲಿ ದೇವದೂತರು ಇದ್ದಾರೆ, ತುಂಬ ವಾಕ್ಯಗಳು ನಮಗೆ ಸತ್ಯವೇದದಲ್ಲಿ ಸಿಗ್ತವೆ. ಆದರೆ ಕೆಲವೊಂದನ್ನು ಮಾತ್ರ ನಾವು ನೋಡಿಕೊಳ್ಳುವಾಗ ಈ ದೇವದೂತರು ಕೆಲವಾರು ಪಂಗಡಗಳಿದ್ದಾವೆ. ಅದರಲ್ಲಿ ಒಂದು ಪಂಗಡ ದೇವರನ್ನ ನಿರಂತರ ಆರಾಧನೆ ಮಾಡುವಂಥ ಪಂಗಡ. ಇವರ ಕೆಲಸ ಏನು ಅಂತ ಹೇಳಿದರೆ ದೇವರ ಆರಾಧನೆ. ನೋಡಿ, ದೇವದೂತರ ಬಗ್ಗೆ ಸತ್ಯವೇದದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದುಂಟು. ಅಥವಾ ಆತ್ಮರೂಪದ ಸೃಷ್ಟಿಗಳ ಬಗ್ಗೆ, ಅಥವಾ ಮನುಷ್ಯನ ಸೃಷ್ಟಿಗಿಂತಲೂ ಮೊದಲು ನಡೆದಂಥ ಜೀವಿಗಳು, ಆತ್ಮ ಸ್ವರೂಪ ಅಥವಾ ಆತ್ಮ ಜೀವಿಗಳಾಗಿರುವಂಥ ದೇವದೂತರಲ್ಲಿ ಅನೇಕ ಪಂಗಡಗಳಿದ್ದಾವೆ. ಅದರಲ್ಲಿ ದೇವರನ್ನ ಆರಾಧನೆ ಮಾಡುವ ಪಂಗಡ ಇದೆ. ದೇವರ ಸಂದೇಶವನ್ನು ಬೇರೆ ಬೇರೆ ಕಡೆ ದೇವರ ಸೃಷ್ಟಿಯ ಬೇರೆ ಬೇರೆ ಭಾಗಗಳಿಗೆ ತಲುಪಿಸುವಂಥ ಪಂಗಡಗಳಿದ್ದಾವೆ, ಸಂದೇಶವಾಹಕರುಗಳು. ಇನ್ನು ದೇವರ ಕಾರ್ಯಗಳಿಗೋಸ್ಕರ, ದೇವರಿಗೋಸ್ಕರ ಹೋರಾಡುವಂಥವರಿದ್ದಾರೆ. ಇದೆಲ್ಲ ನಂತರ ಈ ದೇವದೂತರ ಸೃಷ್ಟಿಯ ನಂತರ ಇದೆಲ್ಲ ದೇವರು ಮಾಡಿದ್ದಾರೆ. ಹಾಗೆ ದೇವರನ್ನ ಆರಾಧನೆ ಮಾಡುವವರಲ್ಲಿ ಬೇರೆ ಬೇರೆ ಪಂಗಡಗಳು, ಅಂದರೆ ದೇವರ ವಾಕ್ಯದಲ್ಲಿ ಪ್ರಕಟಿಸಲ್ಪಟ್ಟಂಥ ಕೆಲವೊಂದು ಭಾಗಗಳಷ್ಟೇ. ಇನ್ನು ಯಾವ್ಯಾವ್ದು ಇದ್ದಾವೆ ಅದು ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ಹೊರತು ಇಲ್ಲೇ ನಮಗೆ ಹೇಳಲಿಕ್ಕಾಗಲ್ಲ. ಅದಕ್ಕೆ ಪ್ರಕಟಿಸಲ್ಪಟ್ಟವುಗಳು ನಮಗಿರುವಂಥವು, ರಹಸ್ಯವಾದಗಳು ಯೆಹೋವನಿಗೆ ಬಿಟ್ಟಂಥದ್ದು ಅಂತ ದೇವರ ವಾಕ್ಯ ಹೇಳ್ತದೆ. ಈಗ ಪ್ರಕಟಿಸಲ್ಪಟ್ಟವುಗಳಲ್ಲಿ ಕೆರೂಬಿಯರು ಅಂತ ಒಂದು ಗುಂಪು. ನಾವು ಅದಕ್ಕೆ ಸತ್ಯವೇದದಲ್ಲಿ ಬೇರೆ 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 ಕಡೆಗಳಲ್ಲಿ ಆಧಾರಗಳನ್ನು ನೋಡ್ಬೋದು. ಯೆಹೆಜ್ಕೇಲನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಡಿಟೇಲ್ ಆಗಿ ಬರೆದಿದ್ದುಂಟು, ಕೆರೂಬಿ ಅಥವಾ ಕೆರೂಬಿಗಳ ಮೇಲೆ ಆಸೀನನಾಗಿರುವಂಥ ದೇವರು ಎಂಬುದಾಗಿ. ಇನ್ನು ನಾವು ಪ್ರಕಟಣೆ ಗ್ರಂಥದಲ್ಲಿ ಬರುವಾಗ ಸೆರಾಫಿಯರು ಅಂತ ಇನ್ನೊಂದು ಗುಂಪು ದೇವದೂತರನ್ನು ನೋಡ್ತೇವೆ. ಇನ್ನು ಪ್ರಕಟಣೆ ಗ್ರಂಥದಲ್ಲಿ ನಮಗೆ ಹಾಗೆ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಅಲ್ಲೆಲ್ಲ ನೋಡುವಾಗ ಬಹಳಷ್ಟು ದೇವದೂತರುಗಳನ್ನು ನೋಡ್ತೇವೆ. ಬಲದಲ್ಲಿ, ಸೌಂದರ್ಯದಲ್ಲಿ, ಶಕ್ತಿ ಪರಾಕ್ರಮಗಳಲ್ಲಿ ಬಹಳ ದೊಡ್ಡ, ಹಾಗೆ ಇನ್ನು ಚಿಕ್ಕ ದೇವದೂತರು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕೆಲವು ದೇವದೂತರು ಸೂರ್ಯನಿಗಿಂತಲೂ ಹೊಳಪುಳ್ಳಂಥವರು, ಮಹಿಮೆ ಉಳ್ಳಂಥವ್ರು ಹಾಗೆ ಕೂಡ ಇದ್ದಾರೆ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಂದರೆ ಬೇರೆ 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 ದೇವದೂತರುಗಳನ್ನು ಸೃಷ್ಟಿಸಿ, ಇದಕ್ಕೆ ವಾಕ್ಯಗಳು ತುಂಬ ಇದ್ದಾವೆ. ಹೀಗೆ ಈ ದೇವದೂತರುಗಳನ್ನೆಲ್ಲ ಸೃಷ್ಟಿಸಿದರೆ ಇದರಲ್ಲಿ ಕೆಲವು ಪಂಗಡದವರು ನಿರಂತರ ದೇವರ ಆರಾಧನೆ ಮಾಡುವಂಥ ಆರಾಧನಾ ಸಂಘಕ್ಕೆ ಸೇರಿದವರು. ಉಳಿದಂಥವರು ಆರಾಧನೆ ಮಾಡುವವರೇ ಆದರೂ ಕೂಡ ಅವರಿಗೆ ಬೇರೆ ಕೆಲವೊಂದು ಟಾಸ್ಕ್ಗಳನ್ನು ದೇವರು ಕೊಟ್ಟಿದ್ದಾನೆ. ದೇವರಿಗೋಸ್ಕರ ಹೋರಾಡಬೇಕು, ದೇವರಿಗೆ ಸಂದೇಶಗಳನ್ನು ತಲುಪಿಸಬೇಕು. ಹೀಗೆ ಇನ್ನು ಈ ದೇವದೂತರನ್ನು ಮಾಡಿದಂಥ ಉದ್ದೇಶದ ಕಡೆಗೆ ಇನ್ನೂ ಕೂಡ ನಾವು ಬರುವಾಗ ಒಂದು ಈಗಾಗಲೇ ನಾವು ಹೇಳಿದ್ದೇವೆ, ಸಂದೇಶ ತಲುಪಿಸುವಂಥವ್ರು ನಮಗೆ ಸತ್ಯವೇದದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದಾನಿಯೇಲನ ಬಳಿಗೆ ಮತ್ತು ಮರಿಯಳ ಬಳಿಗೆ ಒಬ್ಬ ದೇವದೂತ ಬರ್ತಾ ಇದ್ದಾನೆ. ಆತನ ಹೆಸರು ಗಬ್ರಿಯಲ್ ಎಂಬುದಾಗಿ. ಆತ ಸಂದೇಶ ವಾಹಕನಾಗಿದ್ದ ಅಂತ ನಮಗೆ ತಿಳಿದು ಬರ್ತದೆ. ಆತ ಸಂದೇಶ ವಾಹಕರ ನಾಯಕನು ಅಂತೇನು ನಮಗೆ ಹೇಳಲಿಕ್ಕೆ ದೇವರ ವಾಕ್ಯದಲ್ಲಿ ಎಲ್ಲಿ ಹೇಳಲಿಲ್ಲ. ಆದರೆ ಆತ ಸಂದೇಶ ವಾಹಕನಾಗಿದ್ದ ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಂದರೆ ಈ ರೀತಿ ಬೇರೆ ದೇವದೂತರು ಕೂಡ ಇದ್ದಾರೆ. ಇನ್ನು ಮಿಕಾಯೇಲನ ಬಗ್ಗೆ ನಾವು ನೋಡ್ತೇವೆ. ಮಿಕಾಯೇಲನ ಬಗ್ಗೆ ತುಂಬ ಕಡೆ ಬರೆದಿದ್ದುಂಟು. ಅದರಲ್ಲಿ ವಿಶೇಷವಾಗಿ ನಮಗೆ ದಾನಿಯೇಲನ ಪ್ರವಾದನೆ 12ನೇ ಅಧ್ಯಾಯದ ಮೊದಲ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ಮಿಕಾಯೇಲನ ಬಗ್ಗೆ ಹೇಳಿದ್ದುಂಟು. ಇನ್ನು ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಕೂಡ ಕೆಲವೊಂದು ವಾಕ್ಯಗಳನ್ನು ಮಿಕಾಯೇಲನ ಬಗ್ಗೆ ಬರೆದಿದ್ದುಂಟು. ಹೀಗೆ ಮಿಕಾಯೇಲ ದೇವರಿಗೋಸ್ಕರ ಯುದ್ಧ ಮಾಡುವನು ಅಂತ, ಆತ ಪ್ರಧಾನ ದೂತನಾಗಿದ್ದ ಅಂತ ಬರೆದಿದ್ದುಂಟು. ಪ್ರಧಾನ ದೂತ, ದೇವರ ಪ್ರಧಾನ ದೂತರಲ್ಲಿ ಒಬ್ಬನು ಅಂತ. ದೇವರಿಗೆ ಒಬ್ಬನೇ ಪ್ರಧಾನ ದೂತ ಅಲ್ಲ, ಪ್ರಧಾನ ದೂತರುಗಳಲ್ಲಿ ಈತ ಕೂಡ ಒಬ್ಬನು. ಆತ ಯುದ್ಧ ಮಾಡುವ ಸಂಘದ ನಾಯಕನು ಅಂತ ನಮಗೆ ಬೇರೆ ಬೇರೆ ಕಡೆಗಳಲ್ಲಿ ಓದುವಾಗ ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆತ ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡ್ತೇವೆ ದೇವರಿಗೋಸ್ಕರ ಯುದ್ಧ ಮಾಡುವಂಥ ಸಂಘದ ಅಥವಾ ಹೋರಾಡುವಂಥ ಸಂಘದ ನಾಯಕನಾಗಿದ್ದಾನೆ. ಗಬ್ರಿಯಲ್ನ ಬಗ್ಗೆ ನಾವು ನೋಡುವಾಗ ಆತ ಸಂದೇಶ ವಾಹಕರ ನಾಯಕನು ಅಂತ ಹೇಳಲಿಲ್ಲ, ಪ್ರಧಾನ ದೂತನು ಅಂತ ಹೇಳಲಿಲ್ಲ, ಆದರೆ ಕೂಡ ಆತನ ಹೆಸರು ಹೇಳಿದ್ದುಂಟು. ಹೀಗೆ ನಾವು ಎರಡು ದೇವದೂತರ ಹೆಸರನ್ನು ನೋಡಿದ್ದೇವೆ, ಒಬ್ಬ ಮಿಕಾಯೇಲ, ಇನ್ನೊಬ್ಬ ಗಬ್ರಿಯೇಲ ಎಂಬುದಾಗಿ. ಇನ್ನೊಬ್ಬ ದೇವದೂತನ ಹೆಸರು ಅಷ್ಟು
ಪ್ರಸಿದ್ಧವಾಗಿ ಇದು ದೇವದೂತನ ಹೆಸರು ಅಂತ ಹೇಳದಿದ್ದರೂ ಕೂಡ ಅದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಮತ್ತು ಮೂಲ ಭಾಷೆಗಳಲ್ಲಿ ಓದುವಾಗ ಮತ್ತೊಬ್ಬ ದೇವದೂತನ ಹೆಸರು ಕೂಡ ಸಿಗ್ತದೆ. ಆತನ ಹೆಸರು ಲೂಸಿಫರ್ ಎಂಬುದಾಗಿ. ಈತನೇ ಆರಾಧನಾ ಸಂಘಕ್ಕೆ ನಾಯಕನಾಗಿದ್ದ ಎಂಬುದಾಗಿ ಸತ್ಯವೇದದಲ್ಲಿ ಅಲ್ಲಲ್ಲಿ ಬರೆದಿರುವಂಥ ವಾಕ್ಯಗಳನ್ನು ಒಟ್ಟಿಗೆ ಕೂಡಿಸಿ ಓದುವಾಗ ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಲೂಸಿಫರ ಎಂಬುದಾಗಿ ಈತನೇ ದೇವರ ವಿರುದ್ಧವಾಗಿ ಸ್ಪರ್ಧಿಸಿ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಿಂತು ಕೊನೆಗೆ ಅವನು ಸೈತಾನನಾಗ್ತಾನೆ. ಸೈತಾನ ಅಂತೇಳಿದರೆ ವಿರೋಧಿ ಅಂತ ಅರ್ಥ. ನಂತರ ಅವನಿಗೆ ಇನ್ನೊಂದು ಹೆಸರು ಕೂಡ ಬರ್ತದೆ, ಪಿಶಾಚಿ ಎಂಬುದಾಗಿ. ಸೈತಾನ ಅಥವಾ ಪಿಶಾಚಿ ಅಥವಾ ಬಿದ್ದು ಹೋದ ದೇವದೂತನು, ಹೀಗೆ ಬೇರೆ ಬೇರೆ ಹೆಸರುಗಳು. ನಂತರ ಆತನಿಗೆ ದೆವ್ವಗಳು, ಭೂತಗಳು, ಹೀಗೆ ಆತನ ಪಂಗಡಕ್ಕೆ ಸೇರಿದಂಥವರಿಗೆ ದೆವ್ವಗಳು, ಭೂತಗಳು, ಅಶುದ್ಧಾತ್ಮಗಳು, ಹೀಗೆ. ಆದರೆ ಇವರೆಲ್ಲ ಮೂಲತಃ ಏನಾಗಿದ್ದಾರೆ ಅಂತೇಳಿದರೆ ದೇವದೂತರು. ಆ ವಿಷಯವನ್ನು ನೆಕ್ಸ್ಟ್ ನಾನು ಡೀಟೇಲಾಗಿ ತೆಗೆದುಕೊಳ್ತೇನೆ. ಹೀಗೆ ದೇವರು ದೇವದೂತರುಗಳನ್ನು ಸೃಷ್ಟಿ ಮಾಡ್ತಾರೆ. ಈ ದೇವದೂತರುಗಳನ್ನು ಮನುಷ್ಯನನ್ನು ಮಾಡಬೇಕು ಅಂತ ದೇವರ ಆಲೋಚನೆ. ಆದರೆ ಅದಕ್ಕಿಂತ ಮೊದಲು ದೇವದೂತರನ್ನು ಮಾಡಿದನು. ಈಗ ಇವ್ರನ್ನ ಯಾಕೆ ಮಾಡಿದನು ಅಂತ ಕೂಡ ನಾವು ಸತ್ಯವೇದದ ಪ್ರಾರಂಭದಿಂದ ಓದ್ತಾ ಬರುವಾಗ ನಮಗೆ ಹಳೆ ಒಡಂಬಡಿಕೆಯಲ್ಲಿ ತುಂಬ ಕಡೆಗಳಲ್ಲಿ ದೇವದೂತರುಗಳು ದರ್ಶನ ಕೊಟ್ಟಂಥದ್ರ ಬಗ್ಗೆ ನೋಡ್ತೇವೆ. ನಮಗೆ ಆದಿಕಾಂಡದಿಂದ ಹಿಡಿದುಕೊಂಡು ಈ ಕಡೆ ನೋಡಿ, ಆದಿಕಾಂಡದಲ್ಲಿ ಎಷ್ಟೋ ಕಡೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಬ್ರಹಾಮನಿಗೆ ದೇವದೂತರುಗಳು ದರ್ಶನ ಕೊಟ್ಟಿದ್ದರ ಬಗ್ಗೆ ನೋಡ್ತೇವೆ. ಇನ್ನು ಈ ಕಡೆ ಮುಂದೆ ಬರುವಾಗ ನಮಗೆ ಯಾಕೋಬನಿಗೆ ದರ್ಶನ ಕೊಟ್ಟಿದ್ದರ ಬಗ್ಗೆ ನೋಡ್ತೇವೆ. ಇನ್ನು ಮುಂದೆ ಬರುವಾಗ ನಮಗೆ ಬೇರೆ ಬೇರೆ ಅನೇಕ ಕಡೆಗಳಲ್ಲಿ ಮೋಶೆಗೆ ದರ್ಶನ ಕೊಟ್ಟಿದ್ದರ ಬಗ್ಗೆ, ಯೆಹೋಶುವನಿಗೆ ದರ್ಶನ ಕೊಟ್ಟಿದ್ದರ ಬಗ್ಗೆ. ಅಲ್ಲಿಂದ ಮತ್ತೆ ಬರುವಾಗ ನಮಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರುವಾಗ ಮಾನೋಹನ ಹೆಂಡತಿ ಅಥವಾ ಸಂಸೋನನ ತಂದೆ ತಾಯಂದಿರಿಗೆ ದರ್ಶನ ಕೊಟ್ಟಿದ್ದರ ಬಗ್ಗೆ. ಅದಕ್ಕಿಂತ ಪೂರ್ವದಲ್ಲಿ ಕೂಡ ಇಸ್ರಾಯೇಲರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನ್ಯಾಯಸ್ಥಾಪಕರ ಪುಸ್ತಕದ ಕಾಲದಲ್ಲಿ ದರ್ಶನ ಕೊಟ್ಟಿದ್ದರ ಬಗ್ಗೆ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆನಂತರ ಮತ್ತೆ ಕೂಡ ಮುಂದೆ ಬಂದು ತುಂಬ ಇದ್ದಾವೆ. ಅದರಲ್ಲಿ ದಾವಿದನಿಗೆ ದೇವದೂತನ ದರ್ಶನ ಸಿಕ್ಕಿದ್ದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹೀಗೆ ಬೇರೆ 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 ಸಂದರ್ಭಗಳಲ್ಲಿ ದೇವರ ಸಂದೇಶಗಳನ್ನು ತಲುಪಿಸಲಿಕ್ಕೆ, ದೇವರ ಕಾರ್ಯಗಳನ್ನು ಮನುಷ್ಯರ ಮಧ್ಯದಲ್ಲಿ ದೇವರ ಕೆಲವೊಂದು ಕಾರ್ಯಗಳನ್ನು ದೇವದೂತರೇ ಮಾಡಬೇಕಾಗಿತ್ತು. ಅಂಥ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಇನ್ನು ದೇವರ ಕೆಲವೊಂದು ಪನಿಷ್ಮೆಂಟನ್ನು, ಶಿಕ್ಷೆಯನ್ನು ಮನುಷ್ಯರ ಮಧ್ಯದಲ್ಲಿ ತರಲಿಕ್ಕೆ ಕೂಡ ದೇವರು ತನ್ನ ದೂತರನ್ನು ಉಪಯೋಗಿಸಿದ್ದುಂಟು. ಅಂದರೆ ನೋಡಿ, ದೇವರ ಒಬ್ಬ ಸಂಹಾರಕನು ಹೊರಟು ಬಂದು ಐಗುಪ್ತ್ಯರ ಚೊಚ್ಚಲು ಮಕ್ಕಳನ್ನೆಲ್ಲ ಸಂಹಾರ ಮಾಡಿದನು ಅಂತ ದೇವರ ವಾಕ್ಯದಲ್ಲಿ ಹೇಳಿದುಂಟು. ಇನ್ನು ದೇವರು ಕಳಿಸಿದಂಥ ಸಂಹಾರಕ ದೂತನು, ಅವನು ದೇವದೂತನೇ, ಸೈತಾನ ಅಥವಾ ಸೈತಾನ ಪಂಗಡಕ್ಕೆ ಸೇರಿದವನಲ್ಲ. ಒಬ್ಬ ದೇವದೂತ ಹೊರಟು ಬಂದು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಅಶೂರ್ಯರ ಪಾಳ್ಯದ 1,85,000 ಜನರನ್ನು ಒಂದೇ ರಾತ್ರಿಯಲ್ಲಿ ಸಂಹಾರ ಮಾಡಿದನು ಅಂತ ನೋಡ್ತೇವೆ. ಹೀಗೆ ಬೇರೆ ಬೇರೆ ಮತ್ತು ಅನೇಕ ಸಂದರ್ಭಗಳಲ್ಲಿ ದೇವದೂತರ ಬಗ್ಗೆ ನೋಡ್ತೇವೆ. ಅನೇಕ ಸಂದರ್ಭಗಳಲ್ಲಿ ಅದರಲ್ಲಿ ಹೋರಾಡಿದಂಥ ಸಂದರ್ಭಗಳಿದ್ದಾವೆ, ಯುದ್ಧ ಮಾಡಿದ ಸಂದರ್ಭಗಳಿದ್ದಾವೆ, ಸಂದೇಶ ತಲುಪಿಸಿದಂಥ ಸಂದರ್ಭಗಳಿದ್ದಾವೆ. ಇನ್ನು ಹಾಗೆ ಹೊಸ ಒಡಂಬಡಿಕೆಗೆ ಬರುವಾಗ ಅವರ ಬಗ್ಗೆ ಒಂದು ಪ್ರಸಿದ್ಧವಾದ ವಾಕ್ಯ ಹೇಳಿದ್ದುಂಟು. ನಮಗೆ ಬರೋಣ, ಇಬ್ರಿಯ ಪತ್ರಿಕೆಗೆ ಬನ್ನಿ, 1ನೇ ಅಧ್ಯಾಯ 14ನೇ ವಾಕ್ಯ. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ. ನೋಡಿ, ಇವರೆಲ್ಲರೂ, ಈ ದೇವದೂತರುಗಳೆಲ್ಲರೂ ರಕ್ಷಣೆ ಹೊಂದಬೇಕಾದವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ. ಎಲ್ಲಿ ಎಲ್ಲ ದೇವದೂತರನ್ನು ತನ್ನ ಸೇವೆ ಮಾಡುವಾಗಲೇ ಅವರು ತನ್ನ ಪ್ರತಿನಿಧಿಗಳಾಗಿ, ತನ್ನ ಮಕ್ಕಳಾಗಿ, ತನ್ನನ್ನು ಹಿಂಬಾಲಿಸುವಂಥ ಮನುಷ್ಯರಿಗೆ ಕೂಡ ಸೇವೆ ಮಾಡಬೇಕು ಅಂತ ದೇವರೇನು ಮಾಡಿದ್ದಾನೆ, ಇವರನ್ನ ನೇಮಿಸಿದ್ದಾನೆ. ನೆನೆಸಿಕೊಳ್ಳೋಣ, ಒಬ್ಬ ಶ್ರೀಮಂತ ಮನುಷ್ಯ ಇದ್ದಾನೆ. ಆ ಮನುಷ್ಯನ ಮನೆಯಲ್ಲಿ ಭಾಳಷ್ಟು ಜನ ಇದ್ದಾರೆ. ಎಲ್ಲರ ಬಗ್ಗೆ ನಾವು ಕೆದಕ್ತಾ ಹೋದರೆ ಅವನು ಮಗ, ಅವಳು ಮಗಳು, ಹಾಗೆ ಹೆಂಡತಿ, ಗಂಡು ಮಕ್ಕಳು, ಹೆಣ್ಮಕ್ಳೆಲ್ಲ ಇದ್ದಾರೆ. ಇನ್ನೂ ಕೆಲವು ಜನ ಇದ್ದಾರೆ. ಯಾರು ಅಂತ ಕೇಳಿದರೆ ಅವರು ಕೆಲಸ ಮಾಡೋರು. ಯಾರಿಗೆ ಕೆಲಸ ಮಾಡಬೇಕು? ಯಜಮಾನಿಗೋಸ್ಕರ ಕೆಲಸ ಮಾಡಬೇಕು, ಮಕ್ಕಳಿಗೋಸ್ಕರ ಕೂಡ ಏನು ಮಾಡಬೇಕು, ಕೆಲಸ ಮಾಡಬೇಕು. ಅವರು ಕೆಲಸದವರು. ಆದರೆ ಅವರು ಏನಾಗಿದ್ದಾರೆ, ಈ ಕಡೆ ಮನುಷ್ಯರ ಮಧ್ಯದಲ್ಲಿ ಇರುವಂಥ ಸ್ಟೋರಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಈ ಕಡೆ ಯಜಮಾನ ಸೇವೆನೂ ಮಾಡಬೇಕು, ಮಕ್ಕಳ ಸೇವೆನೂ ಮಾಡಬೇಕು. ಹಾಗೆ ದೇವರ ಮನೆ, ಈಗ ನಮ್ಮ ಬಗ್ಗೆ ದೇವರ ಮನೆತನದವರು, ದೇವರ ಕುಟುಂಬಕ್ಕೆ ಸಂಬಂಧಪಟ್ಟಂಥವರು, ದೇವರ ಮಕ್ಕಳು, ಆತ ನಮ್ಮ ತಂದೆ, ನಾವು ಆತನ ಮಕ್ಕಳು. ಈಗ ಆತ ಸೃಷ್ಟಿ ಮಾಡಿದಂಥ ದೇವದೂತರನ್ನು ಅವರಲ್ಲಿ ಪಾಪ ಮಾಡಿದವರು ಬಿದ್ದು ಹೋದರು, ಸೈತಾನ ಮತ್ತು ಆತನ ಸಂಗಡಿಗರಾದರು. ಉಳಿದವರು
ಅವರಲ್ಲಿ ಪಾಪ ಎಂಬಂಥದ್ದಿಲ್ಲ, ಅವರಲ್ಲಿ ಪಾಪದ ಒಂದು ತಿಳುವಳಿಕೆ ಅವರಿಗಿಲ್ಲ, ಪರಿಶುದ್ಧರು. ಆದರೆ ದೇವರು ಅವ್ರನ್ನ ಯಾಕೆ ಇಟ್ಟಿದ್ದಾನೆ ಅಂತ ಹೇಳಿದರೆ, ನೀವು ಒಂದು ನನ್ನ ಸೇವೆ ಮಾಡಬೇಕು, ಎರಡು ನನ್ನ ಮಕ್ಕಳ ಸೇವೆ ಮಾಡಬೇಕು. ಉಳಿಗದ ಆತ್ಮಗಳಾಗಿ ದೇವರು ಅವ್ರನ್ನ ಇಟ್ಟಿದ್ದಾನೆ. ಅವರಿಗೆ ಬಲ ಜಾಸ್ತಿ ಉಂಟು, ಅವರಿಗೆ ಶಕ್ತಿ ಜಾಸ್ತಿ ಉಂಟು, ಸಾಮರ್ಥ್ಯ ಜಾಸ್ತಿ ಉಂಟು, ಅವರ ವೇಗ ಜಾಸ್ತಿ. ವೇಗ ಅಂತೇಳಿದರೆ ಬೆಳಕಿನ ವೇಗಕ್ಕಿಂತಲೂ ಅವರ ವೇಗ ಜಾಸ್ತಿ. ಸೆಕೆಂಡಲ್ಲಿ ಅಥವಾ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಅವ್ರು ಪರಲೋಕದಿಂದ ಭೂಲೋಕಕ್ಕೆ ಬರ್ತಾರೆ, ಭೂಲೋಕದಿಂದ ಪರಲೋಕಕ್ಕೆ ಹೋಗ್ತಾರೆ, ಭೂಮಿ ಯಾವ ಮೂಲೆಗೂ ಕೂಡ ಹೋಗ್ತಾರೆ. ಬೇಕಾದರೆ ಮನುಷ್ಯನ ರೂಪ ಧರಿಸಲಿಕ್ಕೂ ಅವರಿಗೆ ಆಗ್ತದೆ. ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ, ಜ್ಞಾನ ಎಲ್ಲವೂ ಉಂಟು. ಆದರೆ ಅವ್ರನ್ನ ದೇವರು ಏನು ಮಾಡಿದ್ದಾನೆ, ತನ್ನ ಸೇವಕರಾಗಿರುವ ಹಾಗೆ ರಕ್ಷಣೆ ಹೊಂದತಕ್ಕಂಥ ಮಕ್ಕಳ ಸೇವೆ ಮಾಡುವುದಕ್ಕೋಸ್ಕರ ಕೂಡ ದೇವರು ಅವರನ್ನು ನೇಮಿಸಿದ್ದಾನೆ. ಅದರ ಅರ್ಥ ರಕ್ಷಣೆ ಹೊಂದತಕ್ಕಂಥವರ ಸೇವೆ ಮಾಡಬೇಕು ಅಂತ ಹೇಳುವಾಗ ಪಾಪ ಮಾಡದಿದ್ದರೆ ಎಲ್ಲ ಮನುಷ್ಯರ ಸೇವೆ ಮಾಡಲಿಕ್ಕೆ ಅಂತಲೇ ದೇವರು ಅವ್ರನ್ನ ಹುಟ್ಟಿಸಿದ್ದು. ಅಂದರೆ ಪಾಪ ಮಾಡದಿದ್ದರೆ ಎಲ್ಲ ಮನುಷ್ಯರ ಸೇವೆ ಮಾಡಬೇಕು ಅಂತಲೇ ಮೊದಲೇ ದೇವರು ಅವ್ರನ್ನ ಸೃಷ್ಟಿ ಮಾಡಿದ್ದು. ಈ ಪಾಪ ಮಾಡಿದ ಮೇಲೆ ಏನಾಯಿತು ಅಂತೇಳಿದರೆ ರಕ್ಷಣೆ ಹೊಂದತಕ್ಕಂಥವರ ಸೇವೆ ಮಾಡಬೇಕು. ಅಂದರೆ ಪಾಪದ ಪೂರ್ವದಲ್ಲಿ ಯಾವ ಪರಿಸ್ಥಿತಿ ಇತ್ತು ಆ ಪರಿಸ್ಥಿತಿಗೆ ಈಗ ದೇವರು ಏನು ಮಾಡಿದ್ದಾನೆ, ಆ ಒಂದು ಸ್ಥಿತಿಗೆ ಪಾಪ ಪರಿಹಾರದ ಮೂಲಕ ತಂದಿದ್ದಾನೆ. ಈಗ ರಕ್ಷಣೆ ಹೊಂದುವಂಥವರ ಸೇವೆ ಮಾಡಬೇಕು ಅಂತ ದೇವರು ತನ್ನ ದೂತರನ್ನು ಸೃಷ್ಟಿ ಮಾಡಿದ್ದಾನೆ. ಒಂದು ನಾವು ನೋಡಿದ್ದೇವೆ, ದೇವರ ಪ್ರಾರಂಭದಲ್ಲಿ ಅಥವಾ ಸೃಷ್ಟಿಯ ಪ್ರಾರಂಭದಲ್ಲಿ ದೇವದೂತರನ್ನು ಉಂಟು ಮಾಡ್ತಾ ಇದ್ದಾನೆ. ಅವರ ಬಗ್ಗೆ ಕೆಲವಾರು ವಿಷಯಗಳನ್ನು ನಾವು ನೋಡಿದ್ದೇವೆ. ದೇವದೂತರಲ್ಲಿ ಕೆಲವೊಬ್ಬರು ಹೋರಾಟ ಮಾಡೋರಿದ್ದಾರೆ, ಕೆಲವೊಬ್ಬರು ಸಂದೇಶವಾಹಕರಿದ್ದಾರೆ, ಕೆಲವೊಬ್ಬರು ಆರಾಧನೆ ಮಾಡುವಂಥವರಿದ್ದಾರೆ. ಹೀಗೆಲ್ಲ ಇರುವಾಗ ಅವರಲ್ಲಿ ಶಕ್ತಿ ಸಾಮರ್ಥ್ಯಗಳು ಬೇರೆ ಬೇರೆ ಆಗಿದ್ದಾವೆ. ಏನಿದ್ರೂ ಕೂಡ ಇವರೆಲ್ಲರೂ ದೇವರ ಸೇವೆಗೋಸ್ಕರ, ಎರಡು ಮನುಷ್ಯನ ಸೇವೆಗೋಸ್ಕರ ದೇವರು ಅವ್ರನ್ನ ಉಂಟು ಮಾಡಿದ್ದಾರೆ. ಎಲ್ಲ ಮನುಷ್ಯರದ್ದು ಸೇವೆ ಅಂತ ಹೇಳಿದರೆ ಎಲ್ಲ ಮನುಷ್ಯರ ಸೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾರೆ. ಇಲ್ಲಿ ಹೇಳಿದಂಥ ಮಾತಿನಲ್ಲಿ ಕೂಡ ಒಂದು ಪಾಯಿಂಟನ್ನು ನೋಡ್ಬೋದು. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವು. ಇದರಲ್ಲಿ ತಿಳಿದುಕೊಳ್ಬೇಕಾಗಿರುವಂಥ ಒಂದು ಅಂಶ, ರಕ್ಷಣೆ ಹೊಂದಿದವರಿಗೆ ಮಾತ್ರ ಅಂತಲ್ಲ, ರಕ್ಷಣೆ ಹೊಂದಬೇಕಾಗಿರುವ. ಇವತ್ತು ಬಹುತೇಕ ಜನರು ಲೋಕದಲ್ಲಿ ಯಾಕೆ ಜೀವಂತ ಇದ್ದಾರೆ ಅಂತೇಳಿದರೆ ದೇವರ ಕೃಪೆಯಿಂದ ಇದ್ದಾರೆ, ರಕ್ಷಣೆ ಹೊಂದದಿದ್ದರೂ ಕೂಡ. ಮತ್ತೊಂದು ಹೇಗೆ ಇದ್ದಾರೆ ಅಂತೇಳಿದರೆ, ದೇವರು ತನ್ನ ದೂತರ ಮೂಲಕವಾಗಿ ವಿವಿಧ ಸಂದರ್ಭಗಳಲ್ಲಿ ಸೈತಾನ ಕೈಯಿಂದ ಮನುಷ್ಯನನ್ನು ತಪ್ಪಿಸ್ತಾ ಇದ್ದಾನೆ. ಯಾಕೆ? ನಾಳೆ ಇವನು ರಕ್ಷಣೆ ಹೊಂದಬೇಕು ಅಂತ. ಈ ವಿಷಯ ಭಾಳಷ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಕೆಲವೊಮ್ಮೆ ದೇವದೂತರು ಮನುಷ್ಯನ ಥರ ನಮ್ಮ ಮಧ್ಯದಲ್ಲಿ ಬಂದಿದ್ದಿರ್ಬೋದು. ನಮ್ಮ ಕಷ್ಟದ ಎಂಥದೋ ಪರಿಸ್ಥಿತಿ, ಯಾವುದೋ ಪರಿಸ್ಥಿತಿ ಸೈತಾನ ನಮ್ಮನ್ನು ಮುಗಿಸಿ ಬಿಡ್ತಿದ್ದ. ಯಾಕಂದರೆ ಅವನಿಗೆ ಗೊತ್ತು, ಇವನು ಉಳಿದ್ರೆ ನಾಳೆ ಏನಾಗ್ತಾನೆ, ಇವನು ರಕ್ಷಣೆ ಹೊಂದ್ತಾನೆ. ಸಾಯಿಸಬೇಕು ಅಂತ ಎಷ್ಟೋ ಸಲ ಸೈತಾನ ಪ್ರಯತ್ನ ಮಾಡ್ತಾನೆ. ಎಂತೆಂಥ ಸಂದರ್ಭಗಳಲ್ಲಿ ದೇವರು ತನ್ನ ದೂತನನ್ನೇ ಕಳುಹಿಸಿ, ಕೆಲವೊಮ್ಮೆ ಮನುಷ್ಯರನ್ನು ದೂತನ ಹಾಗೆ ಕಳಿಸ್ತಾರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ದೂತನನ್ನೇ ಕಳುಹಿಸಿ ನಮಗೆ ಅರ್ಥ ಆಗಲ್ಲ ಇವನು ದೂತ ಅಂತ. ಕೆಲವೊಮ್ಮೆ ಮನುಷ್ಯರ ರೂಪದಲ್ಲಿ ದೂತ ಬರ್ಬೋದು, ಕೆಲವೊಮ್ಮೆ ದೂತನು ತನ್ನ ದೂತ ಸ್ವರೂಪದಲ್ಲೇ ಬರ್ಬೋದು. ಇನ್ನೊಮ್ಮೆ ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ದೂತ ಕಣ್ಣಿಗೆ ಕಾಣಿಸದೆ ಕೂಡ ಬಂದು ಕೂಡ ನಮಗೆ ಆತ ಸಹಾಯ ಮಾಡಿ ನಮ್ಮನ್ನು ಕಾಪಾಡಿರ್ತಾನೆ. ನಮಗೆ ಆಶ್ಚರ್ಯ, ನಾನು ಲೆಕ್ಕ ನೋಡಿದರೆ ಸಾಯಲೇಬೇಕಿತ್ತು ಈ ಸಲ, ಹೇಗೆ ತಪ್ಪಿಸ್ಕೊಂಡೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕೆಲವೊಬ್ರು ಹೇಳ್ತಾರೆ, ಆ ಗಾಡಿ ಬಂತು, ದೇವರು ಹೇಗೋ ಎತ್ತಿ ಇಟ್ಟ ಹಾಗೆ ನನಗಾಯಿತು ಅಂತ. ನಾನು ಅಲ್ಲಿ ಉಳಿಲೇಬಾರ್ದು, ನಾನು ಹೇಗಾಯಿತು? ದೇವರು ತನ್ನ ದೂತನನ್ನು ಕಳಿಸಿ ಕಾಪಾಡಿದರು. ನಾವು ಹೇಳ್ತೇವೆ ಎಷ್ಟೋ ಸಲ, ಯಾರ್ಯಾರು ಹೇಳಿದ್ದು, ಅಲ್ಲ ಬ್ರದರ್, ಆ ಪರಿಸ್ಥಿತಿ ನೋಡಿದರೆ ನನಗೆ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶವೇ ಇರಲಿಲ್ಲ, ಎತ್ತಿ ಇಟ್ಟ ಹಾಗಾಯಿತು, ಗಾಡಿ ದಾಟೋಯ್ತು, ನಾನು ಅಲ್ಲೇ ಇದ್ದೆ, ನನ್ನನ್ನು ಯಾರು ಇಟ್ಟಿಟ್ಟರು ನನಗೆ ಗೊತ್ತಿಲ್ಲ ಅಂತ ದೇವರು ತನ್ನ ದೂತನ ಮೂಲಕ ಕಾರ್ಯ ಮಾಡಿದ್ದಾನೆ. ರಕ್ಷಣೆ ಹೊಂದಬೇಕಾದವರ ಸೇವೆಗೋಸ್ಕರ ದೇವರು ಉಳಿಗದ ಆತ್ಮವಾಗಿ ಇಟ್ಟಿದ್ದಾನೆ. ದೇವರು ಕಳಿಸಿದ್ದಾನೆ. ನೋಡು, ನನ್ನ ಮಗ ಅವನು ಇನ್ನೂ ರಕ್ಷಣೆ ಹೊಂದಲಿಲ್ಲ, ನಾಳೆ ಬರ್ತಾನೆ ಅವನು, ಮುಂದಿನ ವರ್ಷ ರಕ್ಷಣೆ ಹೊಂದ್ತಾನೆ ಅವನು. ಜೀವಬಾಧ್ಯ ನಾನು ಜಗದುತ್ಪತ್ತಿಗೆ ಮೊದಲೇ ಅವನನ್ನು ಆರಿಸಿಕೊಂಡಿದ್ದೇನೆ, ನೀನು ಅವನ ಹಿಂದೆ ಇರಬೇಕು. ಅವನನ್ನು ಸಾಯಿಸಲಿಕ್ಕೆ ಸೈತಾನ ಕೂಡ ಹಿಂದೆ ಇದ್ದಾನೆ, ನೀನು ಅವನನ್ನು ಕಾಪಾಡಬೇಕು. ನಾಳೆ ಒಂದಿನ ಅವನು ಸುವಾರ್ತೆ ಕೇಳಿ ರಕ್ಷಣೆ ಹೊಂದ್ತಾನೆ, ನನ್ನ ಮಗನಾಗ್ತಾನೆ. ನೋಡಿ, ರಕ್ಷಣೆ ಹೊಂದಿದವರಿಗೂ ರಕ್ಷಣೆ ಹೊಂದಬೇಕಾದವರಿಗೂ ಇವರು ಸೇವೆ ಮಾಡುವವರಾಗಿದ್ದಾರೆ. ಇನ್ನೊಂದು ವಿಷಯ, ಇವರು ಇಷ್ಟೆಲ್ಲ ಇರುವಾಗ ಇವ್ರನ್ನ ಪೂಜೆ ಮಾಡ್ಬೋದಾ ಅಂತ. ದೇವದೂತರು ಆರಾಧನೆಗೆ ಅರ್ಹರಲ್ಲ. ದೇವರ ವಾಕ್ಯದಲ್ಲಿ ತುಂಬ ಕಡೆ ವಾಕ್ಯದಲ್ಲಿ ಹೇಳಿದ್ದುಂಟು. ನಮಗೆ ಒಂದೆರಡು ವಾಕ್ಯಗಳನ್ನು ಮಾತ್ರ ನಾವು ನೋಡಿಕೊಂಡು ಈ ಭಾಗವನ್ನು ಮುಗಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ಜಡ್ಜಸ್ 13:16 ನೋಡ್ತೇವೆ ಅಲ್ಲಿ, ಅಥವಾ ನ್ಯಾಯಸ್ಥಾಪಕರು 13:16 ನೋಡ್ತೇವೆ. ಅಲ್ಲಿ ಮನೋಹನ ವಿಷಯದಲ್ಲಿ ಸ್ಟೋರಿನೇ ಬರ್ತದೆ.
ನೀನು ಬೇಕಾದರೆ ಯಜ್ಞ ಅರ್ಪಿಸು ಅಂತ ಹೇಳ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೇವೆ. ಅವನು, ನೀನು ನನ್ನನ್ನು ನಿಲ್ಲಿಸಿಕೊಂಡರೂ ನಾನು ನಿನ್ನ ಆಹಾರವನ್ನು ಊಟ ಮಾಡುವುದಿಲ್ಲ. ಯಜ್ಞ ಮಾಡಬೇಕೆಂದು ನಿನಗೆ ಮನಸ್ಸಿದ್ದರೆ ಅದನ್ನು ಯೆಹೋವನಿಗೆ ಸಮರ್ಪಿಸು ಅಂದನು. ಅವನು ಯೆಹೋವನ ದೂತನೆಂದು ಮನೋಹನಿಗೆ ಗೊತ್ತಿದ್ದಿಲ್ಲ. ನೀನು ಯಜ್ಞ ಮಾಡಬೇಕಂತಿದ್ರೆ ದೇವರಿಗೆ ಮಾಡು, ನನಗೆ ಏನು ಮಾಡಬೇಡ, ನಾನು ಊಟ ಕೂಡ ಮಾಡುವುದಿಲ್ಲ. ಎರಡನೇ ಪಾಯಿಂಟಿಗೆ ನಾವು ಬರುವಾಗ, ಇನ್ನು ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿಕೊಳ್ಳೋಣ. ಇನ್ನೊಂದು 2-3 ವಾಕ್ಯ ಬೇಗ ಓದಿಕೊಂಡು ನಿಲ್ಲಿಸೋಣ. ಕೆಲವರು ಅತಿ ವಿನಯದಲ್ಲಿಯೂ ದೇವದೂತರ ಪೂಜೆಯಲ್ಲಿಯೂ ಆಸಕ್ತರಾಗಿದ್ದಾರೆ, ತಮಗೆ ದರ್ಶನಗಳಾಗುವುದೆಂದು. ಸಾಕು. ಕೆಲವೊಬ್ರು ಏನು ಮಾಡಿದ್ದಾರೆ, ಅತಿ ವಿನಯ, ಭಾರಿ ವಿನಯ, ದೇಹದಂಡನೆಯಿಂದ ಹಿಡ್ಕೊಂಡು ಏನೆಲ್ಲ ಮಾಡಿಬಿಡ್ತಾರೆ. ಮತ್ತು ದೇವದೂತರ ಪೂಜೆ ಆದಿಮ ಕಾಲದಲ್ಲಿ ಕೆಲವೊಬ್ಬರು ಮಾಡಿದರು. ಅದಕ್ಕೆ ಈ ಕಾಲದಲ್ಲಿ ಕೂಡ ಕೆಲವೊಬ್ಬರು ಸೈಂಟ್ ಮೈಕಲ್ ಹೀಗೆಲ್ಲ ಹೇಳಿಕೊಂಡು ಪೂಜೆ ಮಾಡೋರು ಇದ್ದಾರೆ. ಆದರೆ ಅದು ದೇವರ ವಾಕ್ಯಕ್ಕೆ ವಿರೋಧವಾದದ್ದು. ಯಾವ ದೇವದೂತನು ಕೂಡ ಪೂಜೆ ಮಾಡಲಿಕ್ಕೆ, ಆರಾಧನೆ ಹೊಂದಿಕೊಳ್ಳಲಿಕ್ಕೆ ಯೋಗ್ಯನಲ್ಲ. ಅದನ್ನು ರಿಸೀವ್ ಸಹ ಮಾಡೋದಿಲ್ಲ ಅವರು. ಇಲ್ಲ, ಅವ್ರು ರಿಸೀವ್ ಮಾಡೋದಿಲ್ಲ. ಅದಕ್ಕೆ ಮುಂದಿನ ಒಂದು ವಾಕ್ಯ ನೋಡಿ, 1-2 ವಾಕ್ಯ ನೋಡಿ. ಪ್ರಕಟಣೆ 19:10 ಓದಿ. ದೇವರ ನಿಜವಾದ ದೇವದೂತನು ಯಾರು ಒಂದು ಪೂಜೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಆರಾಧನೆ ಮಾಡ್ತೇನೆ ಅಂತ ಹೇಳಿದರೆ ಅವರು ಸ್ವೀಕಾರ ಮಾಡುವುದಿಲ್ಲ. ಓದಿ. ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂದನು. ಸಾಕು ನೋಡಿ, ಇಲ್ಲಿ ಯೋಹಾನ ದರ್ಶನವನ್ನೆಲ್ಲ ತನಗೆ ತೋರಿಸಿದಂಥ ದೂತನಿಗೆ ಅಡ್ಡ ಬೀಳಲಿಕ್ಕೆ ಹೋಗುವಾಗ ದೇವದೂತ ಹೇಳ್ತಾ ಇದ್ದಾನೆ, ಬೇಡ ನೋಡು, ನನಗೆ ನಮಸ್ಕಾರ ಮಾಡಬೇಡ ನೋಡು, ನಿನಗೂ ನಿನ್ನ ಜೊತೆಯಲ್ಲಿ ಯಾರ್ಯಾರು ದೇವರ ಸೇವಕರಿದ್ದಾರೆ ಎಲ್ಲರಿಗೂ ನಾನು ಜೊತೆಯ ಸೇವಕನಾಗಿದ್ದೇನೆ, ದೇವರೊಬ್ಬನಿಗೇ ನಮಸ್ಕಾರ ಆರಾಧನೆ ಮಾಡುವಂಥ. ಇನ್ನು 2ನೇ ವಿಷಯಕ್ಕೆ, ಇನ್ನೊಂದು ವಾಕ್ಯಕ್ಕೆ ಬರೋಣ. 22:8-9 ಓದಿ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿಗಳನ್ನು ನನಗೆ ತೋರಿಸಿದ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ, ಮಾಡಬೇಡ ನೋಡು, ನಾನು ನಿನಗೂ ಪ್ರವಾದಿಗಳಾಗಿರುವ ನಿನ್ನ ಸಹೋದರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಅಲ್ಲಿ ಇನ್ನೂ ಡೀಟೇಲ್ ಆಗಿ, ನಿನಗೂ ಪ್ರವಾದಿಗಳಾಗಿರೋ ನಿನ್ನ ಸಹೋದರರಿಗೂ, ಹಾಗೆ ಈ ಪುಸ್ತಕದಲ್ಲಿ ವಾಕ್ಯ ಬರೆದಿದೆಯಲ್ಲ, ಈ ವಾಕ್ಯಗಳನ್ನು ಕೈಕೊಂಡು ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಮಕ್ಕಳಾಗಿ ಯಾರು ಜೀವಿಸ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಜೊತೆ ಸೇವಕನಾಗಿದ್ದೇನೆ, ನನಗೆ ನಮಸ್ಕಾರ ಮಾಡಬೇಡ, ದೇವರೊಬ್ಬನಿಗೇ ಆರಾಧನೆ ಮಾಡುವಂಥ. ದೇವರೊಬ್ಬ ಬಿಟ್ಟರೆ ಬೇರೆ ಯಾರೂ ಕೂಡ ಆರಾಧನೆಗೆ ಯೋಗ್ಯನಲ್ಲ. ದೇವರ ಸತ್ಯ ದೇವದೂತರುಗಳು ಎಂದಿಗೂ ಕೂಡ ಆರಾಧನೆಯನ್ನು ಸ್ವೀಕಾರ ಮಾಡುವವರಲ್ಲ. ಆದರೆ ಅವರು ಏನು ಮಾಡ್ತಾ ಇದ್ದಾರೆ, ದೇವರ ಸೇವೆ ಮಾಡ್ತಾ ಇದ್ದಾರೆ. ದೇವರು ಯಾರ ಸೇವೆ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅವರ ಸೇವೆ ಕೂಡ ಮಾಡ್ತಾ ಇದ್ದಾರೆ. ಮನುಷ್ಯನ ಸೇವೆ ಮಾಡಬೇಕಂತ ಕೊಟ್ಟಿದ್ದಾರೆ, ಮೊದಲು ದೇವರ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ದೇವರಿಂದ ಒಪ್ಪಿಸಲ್ಪಟ್ಟಂಥ ಮನುಷ್ಯರ ಸೇವೆ ಕೂಡ ಮಾಡ್ತಾ ಇದ್ದಾರೆ. ನಂತರ ಅವರು ಏನು ಮಾಡ್ತಾ ಇದ್ದಾರೆ, ನಿರಂತರ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಕೊನೆಯ ವಾಕ್ಯವನ್ನು ಓದಿಕೊಂಡು ಈ ಒಂದು ಎಪಿಸೋಡನ್ನು ಮುಗಿಸೋಣ. ಕೊನೆಯ ವಾಕ್ಯಕ್ಕೆ ಬನ್ನಿ. ಪ್ರಕಟಣೆ ಗ್ರಂಥ ಅದರ 5ನೇ ಅಧ್ಯಾಯ 11-14 ವಾಕ್ಯನ ಓದಿ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇರುವ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲ ಸೃಷ್ಟಿಗಳು, ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗಾಂತರಗಳಲ್ಲಿ ಇವು ಆಗ ಇರಲಿ ಎಂದು ಹೇಳುವುದನ್ನು ಕೇಳಿದನು. ಸಾಕು, ಇಲ್ಲಿ ನೋಡ್ತೇವೆ, ಕೋಟ್ಯಂತರ ದೇವದೂತರು ಸಿಂಹಾಸನದ ಸುತ್ತಲೂ ಇದ್ದಾರೆ. ಅಥವಾ ಕೋಟ್ಯಂತರ ದೇವದೂತರು ಇವರು ಏನು ಮಾಡ್ತಾ ಇದ್ದಾರೆ, ಯುಗಾಂತರಗಳಲ್ಲಿಯೂ ತಂದೆಯಾದ ದೇವರನ್ನು, ಯಜ್ಞದ ಕುರಿಯಾದಾತನೂ ಆಗಿರುವಂಥ ದೇವರನ್ನ ಏನು ಮಾಡ್ತಾ ಇದ್ದಾರೆ, ನಿರಂತರ ಸ್ತುತಿಸಿ ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ದೇವರ ಸೇವೆ, 2 ದೇವರು ಕೊಟ್ಟಂಥ ಮನುಷ್ಯರಿಗೆ ಏನು ಸೇವೆ ಮಾಡಬೇಕಂತ ಕೊಟ್ಟಿದ್ದಾರೆ ಆ ಸೇವೆ, ಆದರೆ ಅದರ ಜೊತೆಯಲ್ಲಿ ನಿರಂತರ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ದೇವದೂತರು ಬಲ, ಆಧಿಪತ್ಯ, ಅಧಿಕಾರ ಇವುಗಳೆಲ್ಲ ನೋಡುವಾಗ ಈಗ ಮನುಷ್ಯರಿಗಿಂತ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಕೂಡ ಮನುಷ್ಯರ ಸೇವೆ ಮಾಡೋದಕ್ಕೋಸ್ಕರನೇ ದೇವ ಅವರನ್ನು ನೇಮಿಸಿದ್ದು ಎಂಬುದಾಗಿ ನೋಡ್ತೇವೆ. ಇನ್ನೊಂದು ರೀತಿಯಲ್ಲಿ ಬಿಡಿಸಿ 10 ಸೆಕೆಂಡಲ್ಲಿ ಹೇಳ್ತೇನೆ. ಈಗ ನೋಡಿ,
ಚಿಕ್ಕ ಮಗುವಾಗಿರುವಾಗ ಸೇವಕನೇ ನೋಡ್ತಾನೆ. ಆ ಮಗು ಬೆಳೆದ ಮೇಲೆ ಆ ಮಗು ಸೇವಕನ ಮೇಲೆ ಅಧಿಕಾರ ಮಾಡ್ತಾನೆ. ಹಾಗೆ ಈಗ ಮನುಷ್ಯ ಇನ್ನೂ ಶೈಶವಾವಸ್ಥೆಯಲ್ಲಿದ್ದಾನೆ. ಯೇಸು ಕ್ರಿಸ್ತನ ಬರುವಿಕೆ ಆಯಿತು, ಅನಂತ ಕಾಲಕ್ಕೆ ಪ್ರವೇಶ ಮಾಡಿದಾಗ ಇವನು ಎಲ್ಲರನ್ನ ಆಳುವವನಾಗಿರ್ತಾನೆ. ಈ ದೇವರ ಜೊತೆಯಲ್ಲಿ ಸೇರಿ ಇಡೀ ಪ್ರಪಂಚವನ್ನು ಆಳುವವನಾಗಿರ್ತಾನೆ. ಅದಕ್ಕೆ ಯೇಸು ಹೇಳಿದರೆ, ನೀವು ದೇವದೂತರಿಗೆ ಕೂಡ ನ್ಯಾಯ ತೀರಿಸುವವರಾಗಿರ್ತೀರಿ ಅಂತ. ಹಾಗೆ ದೇವರು ತನ್ನ ದೂತರನ್ನು ಮನುಷ್ಯರಿಗೋಸ್ಕರ, ಒಂದು ತನಗೋಸ್ಕರ, ತನ್ನ ಆರಾಧನೆಗೋಸ್ಕರ, ಹಾಗೂ ತನ್ನ ಸೇವೆ ಮಾಡೋದಕ್ಕೋಸ್ಕರ, ಹಾಗೂ ತಾನು ಸೃಷ್ಟಿಸಬೇಕಾಗಿರುವಂಥ ತನ್ನ ಸೃಷ್ಟಿಯ ಮಾಸ್ಟರ್ ಪೀಸ್ ಆಗಿರುವಂಥ ಮನುಷ್ಯನ ಸೇವೆ ಮಾಡೋದಕ್ಕೋಸ್ಕರ ದೇವದೂತರನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದೂತರ ಸೃಷ್ಟಿ ಮತ್ತು ಯಾಕಾಗಿತ್ತು ಎಂಬುದಾಗಿ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಪ್ರಿಯ ವೀಕ್ಷಕರೇ, ನಾವು ಯಾರಿಲ್ಲ ಭಯಪಡುವ ಸನ್ನಿವೇಶದಲ್ಲೂ ನಮಗೆ ಊಳಿಗದ ಆತ್ಮವಾಗಿ ದೇವದೂತರನ್ನು ಈಗಾಗಲೇ ನೇಮಕ ಮಾಡಿಟ್ಟಿದ್ದಾನೆ. ಪ್ರಿಯರೇ, ಯಾವ ಸನ್ನಿವೇಶದಲ್ಲಿ ಭಯಪಡುವಂಥ ಅಗತ್ಯವಿಲ್ಲ. ರಕ್ಷಣೆಯಲ್ಲಿರುವಂಥ ಎಲ್ಲರಿಗೋಸ್ಕರ ದೇವದೂತರು ನಮ್ಮ ಪಕ್ಷದಲ್ಲಿ ಇರುವವನಾಗಿರ್ತಾನೆ, ನಮಗೋಸ್ಕರ ಹೋರಾಡುವವನಾಗಿರ್ತಾನೆ ಎಂಬಂಥ ಒಂದು ವಾಕ್ಯ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ಇನ್ನೂ ಅನೇಕ ವಿಷಯಗಳೊಂದಿಗೆ ನಾವು ನಿಮ್ಮ ಮುಂದೆ ಈ ಸ್ವಸ್ಥ ಬೋಧನೆ ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದೂತರ ಕುರಿತಾಗಿ ತಿಳಿಯಪಡಿಸಿದಂಥ ದೇವಸೇವಕರಾದಂಥ ಪಾಸ್ಟರ್ ವಿ ಜೆ ಅಬ್ರಹಂ ಅವರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರು, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.